ಗೊತ್ತಾವಡ ಲೈನರ್ ಮಾಡಿದೆ. ഉപ്പോട് പാടൊന്നും പോപ്പ ಮಾರ್ನಿಂಗ್. ಓಕೆ, ಲಾಸ್ಟ್ ವೀಕ್ ಆಗುಂಬೆ ಹೋಗಿದ್ವಿ. ಈ ವೀಕ್ ಭಾನು ಬರ್ತಾ ಇಲ್ಲ, ಆ್ಯಕ್ಚುಲಿ ಅವ್ಳಿಗೆ ವರ್ಕ್ ಇದೆ. ನಾನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥರ್ಸ್ಡೇ ಇವತ್ತು ಲಾಂಗ್ ವೀಕೆಂಡ್ ಇದೆ. ಬಟ್ ಲಾಂಗ್ ವೀಕೆಂಡ್ ಯಾವುದು ಹೋಮ್ ಸ್ಟೇ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಐ ಮೀನ್ ಯಾವುದು ಫೇಮಸ್ ಪ್ಲೇಸ್ ಕೂಡ ಹೋಗೋಕ್ಕಾಗಲ್ಲ. ಸೊ ಬಟ್ ಹೇಗೆ ಯೂಸ್ ಮಾಡೋದು ಅನ್ಕೋತಿದ್ದೆ. ಸೊ ಸಾಯಿ ಆ್ಯಕ್ಚುಲಿ ಹೆಬ್ರಿಯಲ್ಲಿದ್ದಾನೆ. ಸೊ ಒಂದು ಸ್ವಲ್ಪ ಕೆಲಸದ ಮೇಲೆ ಅಲ್ಲಿ ಸ್ಟೇ ಮಾಡ್ತಿದ್ದಾನೆ. ಸೊ ಅವ್ನು ಕರೆದ, ಬನ್ನಿ ಕೆಲವು ಟ್ರೈಲ್ಸ್ ಎಲ್ಲ ಇದೆ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಈಗ ಹೊರಡ್ತಾ ಇದ್ದೀನಿ. ಆರಾಮ್ಸೆ ಹೊರಟೆ. ಆ್ಯಕ್ಚುಲಿ ಆಲ್ಮೋಸ್ಟ್ 9:30 ಆಯಿತು. ಆರಾಮ್ಸೆ ಅಲ್ಲಿ ಹೋಗಿ ಲಗೇಜ್ ಇಟ್ಟು ದೆನ್ ನಾನು ಓಕೆ ವಿಲ್ ಸ್ಟಾರ್ಟ್. ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಲೈಕ್ 3 ಕಿಲೋಮೀಟರ್ಸ್ ಫ್ರಮ್ ನನ್ನ ಮನೆಯಿಂದ. ಇಲ್ಲ ಒಂಥರ ಅಮೇಝಿಂಗ್ ಇದೆ. ಮಳೆ ಬಂದರೆ ಹಿಂಗೆ ಆ್ಯಕ್ಚುಲಿ. ಬಟ್ ಎನಿವೆ ಇದೆಲ್ಲ ಮೊದಲೇ ನೋಡಿರೋದು ತುಂಬ ಸಲ, ನಂಬರ್ ಆಫ್ ಟೈಮ್ಸ್. ಸೊ ಅದಕ್ಕೆ ಆ ಕಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಆಗುಂಬೆ ಘಾಟಿದು ಬೇಸ್ ಅದು ಆ್ಯಕ್ಚುಲಿ ಹೆಬ್ರಿ. ಸೊ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ವೈಟ್ ಇದು ಕನಪೆನ್ನೆ ಬಟ್ ಅವನ್ ಹೈವೇ ಪೂರ ಇದ್ರಪ್ಪನದ ಮಕ ಮಸ್ತ್ ಸಮಯ ಇರ್ದಕ್ಕೆ. ಓಕೆ, ನಮ್ಮ ಸೈಟ್ಗೆ ರೀಚ್ ಆಗಿದ್ದೀವಿ. ಸಾಯಿ ಒಂದು ಹೊಸ ಬ್ಯಾಗ್ ಆ್ಯಕ್ಚುಲಿ ಟ್ರೈ ಮಾಡ್ತಿರೋದು, ಟೆಸ್ಟ್ ಮಾಡಿ ನೋಡಬೇಕು. ಏನೋ ಬೈಕ್ ಏಕೋ ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ, ಏನು ಗೊತ್ತಿಲ್ಲ. ಸ್ವಲ್ಪ ಎಳಿತಾ ಇಲ್ಲ ಅಷ್ಟಾಗಿ ಕರೆಕ್ಟಾಗಿ. Pelakay bro aja. Pelakay bro. Po na batndo para. One pip. Tu la undi pelakay nice ankandi. Kelo bro ike varpun. Hota. Okay. ಇಲ್ಲಿ ಸಾಯಿ ಮನೆಗೆ ರೀಚ್ ಆಗಿದ್ದೀವಿ. ಇದು ಒಂದು ಸ್ಟೇ ಮಾಡ್ತಾರೆ ಮನೆ. ಬಾರ್ ಚೌಕಲ್ಲಿ ಮಾತ್ರ We will also pour on there.
ಸಾಯಿ ರೈಸ್ ಇಟ್ಟಿದ್ದಾನೆ. ಸೊ ಇಲ್ಲಿಂದ ಐ ಮೀನ್ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದ ಹಾಗೆ ಇಲ್ಲಿ ಬಂದು ಸಾಯಿ ಪ್ಲೇಸಲ್ಲಿ ನಿಂತು ಇಲ್ಲಿಂದ ಕೆಲವೆಲ್ಲ ಟ್ರೈನ್ಸ್ ಆ ಕಡೆ ಈ ಕಡೆ ಸುತ್ತಾಡೋದು ಅಂತ. ಇಲ್ಲಿ ಇದು ಆ್ಯಕ್ಚುಲಿ ನಾವು ಮೊನ್ನೆ ಹೋಗ್ತಾ ಇರುವಾಗ ಒಂದು ರೂಟ್ ನೋಡಿದೆ, ಅಮಾಸೆ ಬೈಲು ಅಂತ. ಹೆಸರು ಸಖತ್ ಖುಷಿ ಆಯಿತು. ಆ್ಯಂಡ್ ಐ ಡೋಂಟ್ ನೋ ಸಮಥಿಂಗ್ ನಂಗೆ ಅದು ಏನಾದ್ರು ಇಲ್ಲಿ ಒಂಥರ ಒಳ್ಳೆ ಪ್ಲೇಸ್ ಇರ್ಬೋದು ಅಂತ. ಒಂದು ಈವನ್ ಹೋಮ್ ಸ್ಟೇ ಎಲ್ಲ ನೋಡಿದ್ದೆ, ಬಟ್ ಯಾವುದೂ ಸಿಕ್ಕಿರಲಿಲ್ಲ. ಬಟ್ ಎನಿವೆ ಆ್ಯಂಡ್ ಹೀಗೆ ಗಾಟ್ ನೋ ಅಂದರೆ ಇಲ್ಲಿ ಬಂದಮೇಲೆ ನೋಡ್ತಾ ಇದ್ದಿದ್ದು ಹತ್ರನೇ ಅಮಾಸೆ ಮೇಲೆ ಹತ್ರನೇ ಇಲ್ಲೇ ಸ್ಟೇ ಆಗೋದು ಅಂತ. ಸೊ ಇದು ಇವನು ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ದಿವಸ ಇಲ್ಲಿ ವರ್ಕ್ ಮಾಡ್ತಾಯಿದ್ದ. ಸೊ ಅದಕ್ಕೆ ಇಲ್ಲೊಂದು ರೆಂಟೆಡ್ ಪ್ಲೇಸಲ್ಲಿ ನಿಂತಿದ್ದಾನೆ. ಸೊ ನಮಗೂ ಒಂಥರ ನಿಲ್ಲಕ್ಕಾಗತ್ತೆ ಆರಾಮ್ಸೆ ರೋಮ್ ಅರೌಂಡ್. ಇಲ್ಲ ಅಂದರೆ ಇದೇ ಆ್ಯಕ್ಚುಲಿ ಬಂದು 1-2 ದಿನ ನಿಲ್ಲೋದು ಅಂತ ಆದರೆ ಮೊನ್ನೆ ಥರ ಆದರೆ ಅರೌಂಡ್ 5,000 ಇಲ್ಲ 7,000 ಅಷ್ಟು ಸುಮ್ಮನೆ ಖರ್ಚು ಮಾಡೋಕ್ಕಾಗ್ತೀವಿ. ಇದು ನೈಸ್, ಚೆನ್ನಾಗಿದೆ ರೂಮ್ ಮನೆ. ಲೈಕ್ ಒಳ್ಳೆ ನಮಗೆಲ್ಲ ಬೇರೆ ಮಿನಿಮಮ್ ಆದರೂ ನಡೆಯುತ್ತೆ. ಸೊ ಇಲ್ಲಿ ಸ್ಟೇ ಮಾಡಿ ಇಲ್ಲಿ ಎಕ್ಸ್ಪ್ಲೋರ್. ಸಾಯಿ ಆಲ್ರೆಡಿ ಕೆಲವೆಲ್ಲ ಪ್ಲೇಸಸ್ ನೋಡಿದಾನೆ. ಒಂದು ಯಾವುದೋ ಒಂದು ಪರ್ಮಿಟ್ ಬೇರೆ ತಗೊಂಡಿಟ್ಟಿದ್ದಾನೆ ಅಂತ ಹೇಳ್ದ. ಸೊ ಇಲ್ಲಿ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಆಗ್ತದೆ. ಓಕೆ, ಇಲ್ಲೊಂದು ಟ್ರೈಲ್ ಇದೆ ಅಂತೆ ಇಲ್ಲೇ ಸರೌಂಡಿಂಗ್ಸಲ್ಲಿ. ಸೊ ಸಾಯಿ ಕರ್ಕೊಂಡು ಹೋಗ್ತಿದ್ದಾನೆ, ನೋಡಿದ್ದಾನೆ ಮೊದಲು. ಬಟ್ ಅದೇ ತುಂಬ ಲೀಚ್ ಇದೆ ಅಂತ ಹೇಳ್ದ. ಸೊ ನಮ್ಮ ಹತ್ರ ಈಗ ಆ್ಯಕ್ಚುಲಿ ಲೀಚ್ ಪ್ರೂಫ್ ಯಾವುದು ಹಾಕ್ಕೊಂಡಿಲ್ಲ ಸದ್ಯಕ್ಕೆ, ಹಾಕೋಬೇಕಿತ್ತು. ಬಟ್ ಫೈನ್, ಇಲ್ಲಿ ಸಿ ನಾರ್ಮಲ್ ಟ್ರೈಲ್ ನೋಡಿದ್ರೆ ಟ್ರೈಲ್ ಫನ್ ಆದರೆ ಆಯಿತು. మునపారదా? ఫోటో చెప్పారండి. ഉണ്ട് മാറ്.
ಅದು ಯಾನಿ ಬೂರಂದಿನ ಮಲ್ಲ ಪುಣ್ಯ ಏತ್ತು ಸತಿ ಜಾರ್ನ ಗೊತ್ತುಂಡ ಆಕ್ಸಿಡೆಂಟ್ ಕೊರಿಬೇಟಿಗೆ ಯಾರೊಂದೇ ಉಂಡು ರೇರ್ ರಾಶಿ ರಾಶಿ ಲೀಚ್ ಹತ್ಕೋತಾ ಇದೆ ಒಳಗೆಲ್ಲ ಗೊತ್ತಿಲ್ಲ ನೋಡೋಣ. MTC skating ಇದನ್ನು ಮುಗಿದ್ದು ಇವರ ಕೆಲಸ ಅಂದ ಇದು ಹೊಸ ರಥ ನಿಂತ ಸಂಬಳದ ನೆಟ್ವರ್ಕ್ ಒಂದು ವರ್ಷ ಆಲ್ಮೋಸ್ಟ್ ಬಂದ್ವಿ. ಬಟ್ ಇಲ್ಲಿ ಇವಾಗ ಮರ ಬಿದ್ದಿದೆ, ಚಿಕ್ಕ ಮರ ಕೂಡ ಅಲ್ಲ, ಒಂದು ಸೈಡಿಂದ ಹೋಗುವಾಗ ಇಲ್ಲ. ಸೊ ನಿನ್ನ ವಾಪಸ್ ದೊಡ್ಡ ಮರ ಬಿದ್ದಿದೆ. ಬಂದ ದಾರಿಗೆ ಸುಂಕ ಇಲ್ಲ. ಬಾರಿ ಕಮ್ಮಿ ಸಾಕು. ಕುಕ್ಕುದ ಮರ ಅವರು. ಸೊ ಟ್ರೈಲ್ ಆಲ್ಮೋಸ್ಟ್ ಎಂಡಿಗೆ ಬರುತ್ತೆ. ಇಲ್ಲಿಗೆ ಬಂದರೆ ನೈಸ್ ವ್ಯೂ ಆಫ್ ವಾಟರ್ ಫಾಲ್ಸ್. ಆ್ಯಕ್ಚುಲಿ ಅದನ್ನ ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೊಂಡು ಬಂದಿದ್ದು. ಈಗ ಕವರ್ ಆಗ್ತಾ ಉಂಟು ಫಾಗಲ್ಲಿ. ಬ್ಯೂಟಿಫುಲ್. ಹೆಸರು ಗೊತ್ತಿಲ್ಲ, ಬಟ್ ಸಕ್ಕ ಚೆನ್ನಾಗಿದೆ, ಒಳ್ಳೆ ವ್ಯೂ. ಆಮೇಲೆ ಇಲ್ಲಿ ಬಂದರು, ಇದೊಂದು ಆ್ಯಕ್ಚುಲಿ ಮನೆ ತೋರಿಸ್ತೀನಿ. ಅವ್ರಿಗೆ ಟೆನ್ಷನ್ ಆಗ್ಬೋದು ಯಾಕೆ ವಿಡಿಯೋ ಮಾಡ್ತಿದ್ದಾರೆ ಅಂತ. ಬಟ್ ಒಳ್ಳೆ ಮಾವಿನ ಹಣ್ಣು ಮರ ಎಲ್ಲ ಇದೆ. ಇದು ಎಂಡ್ ಆಫ್ ದ ಟ್ರೈಲ್. ಇಲ್ಲಿಂದ ವಾಪಸ್ ಹೋಗಬೇಕು. ಬಟ್ ಬ್ಯೂಟಿಫುಲ್ ಫಾಲ್ಸ್ ವ್ಯೂ ಅಂತೂ ಸಕ್ಕ ಚೆನ್ನಾಗಿದೆ. ಯಾಸ್ ಸಂಜೆ ಹೊರಡು ಬೆಳಗ್ಗೆ ಹಾಗೆ ಇದು ಮಣಿಪಾಲಿಗೆ ಗೊತ್ತಾವಡ ಲೈನರ್ ಮಾಡಿದೆ
ಒಳಗೆ ಹೋಗಿದ್ದೆ ಈಗೆಲ್ಲ ಒಂದೊಂದೇ ಕಸರತ್ತು ಸಾರಿ. ಇಲ್ಲ ಇಲ್ಲ ಏ ಖಾಲಿ ಗ್ಯಾಸ್ ಬಿಡಿ ಬ್ರೋ. ಏ ಮೂಲೆ ಮಾಡೋಣ. ನಾನು ಕೇರೋಡು ಇದನ್ನೆಲ್ಲ ತಿರಬಾರ್ದು. ಓಕೆ, ಇವತ್ತಿನ ಟ್ರೈಲ್ ಮುಗೀತು. ಒಳಗಡೆ ಇದೆ ಒಂದು ರಾಶಿ ಲೀಚ್. ಇವಾಗ ಅವನು ತೆಗಿತಾ ಇದ್ದಾನೆ. ಥ್ಯಾಂಕ್ಸ್ ಟು ಸಾಯಿ. ಕೆಲವೆಲ್ಲ ಒಳ್ಳೆ ಟ್ರೈಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬ ಒಳಗಡೆ ಆ್ಯಕ್ಚುಲಿ ಹೋಗಿದ್ವಿ. ಲೈಕ್ ಒಂದು ಅರ್ಧ kg ಲೀಚ್ ಬೇರೆ ಎತ್ಕೊಂಡ್ಬಂದಿದ್ವಿ. ಅದೆಲ್ಲ ತೆಗಿಬೇಕು. ಇಲ್ಲಿಗೆ ಇವತ್ತಿದ್ದು ಮುಗಿಯುತ್ತೆ. ಇನ್ನೊಂದು ಅರ್ಧ 1 kg ಚಿಕನ್ ತಂದು ಫ್ರೈ ಕರಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇವಾಗ ಅದು 1 kg ಅಂತ ಕೊಡ್ತಾಯಿಲ್ಲ ಅಂತೆ. ನೋಡೋಣ, ಏನಾದ್ರು ಇಲ್ಲೇ ಹೊರಗಡೆ ಹೋಗಿ ಏನಾದ್ರು ಊಟ ಮಾಡ್ತೀವಿ. ಇಲ್ಲ ವೆಜ್ ಅಂತ ತಿನ್ನಲ್ಲ ನಾನು ಇವತ್ತು. ಫಿಶ್ ಏನಾದ್ರು ಸಿಗ್ಬೋದು. ನೈಸ್ ವ್ಯೂ ಇದೆ ಇಲ್ಲಿಂದ. ಒಂದು ಸಾಕ ಚೆನ್ನಾಗಿದೆ. ಇನ್ನು ಹೋಗ್ಲಿಕ್ಕೆ ಆಗ್ತಿಲ್ಲ. ಇನ್ನೊಂದು ನೆಕ್ಸ್ಟ್ ಬರಗಂತ ಬರ್ತೀನಿ. ಅವು 1 kg ಆತನ ಅದು. ಒಂಚೂರು ಮುಟ್ಟಣ ಹೋಗಿನಿಂದ ಲೆಕ್ಕ. ಕಕ್ಕೊಂಡೈತೆ ಎತ್ತೇರು